Hi friends, welcome back to my channel and you're watching Twinsisterstube. ಇವತ್ತಿನ ದಿವಸ ನಾನು ನಿಮಗೆ ನೇಮ್ ನ್ಯೂಮರಾಲಜಿ ಅಂದರೆ ನಿಮ್ಮ ಹೆಸರಿಂದ ನ್ಯೂಮರಾಲಜಿ ಪ್ರಕಾರ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಬೇಸಿಕ್ ನಂಬರ್ಸ್ ನಮ್ಮ ಇಂಗ್ಲೀಷ್ ಲೆಟರ್ಸಲ್ಲಿ 26 ಲೆಟರ್ಸ್ ಇದೆ. ಸೊ 26 ಲೆಟರ್ಸ್ 1 to 9 ನಂಬರ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಸೊ 9ನಲ್ಲಿ ಯಾವುದೇ ಲೆಟರ್ಸ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಸೊ 1 to 8ಅಲ್ಲಿ ಮಾತ್ರ ನಂಬರ್ಸ್ ಲೆಟರ್ಸ್ ಶೇರ್ ಆಗಿದೆ. ಸೊ ಯಾವ ಥರ 1ಗೆ AIJQY, 2ಗೆ BKR, 3ಕ್ಕೆ CGLS, 4ಕ್ಕೆ DMT, 5ಕ್ಕೆ EHNX, 6ಕ್ಕೆ UVW ಮತ್ತು 7ಕ್ಕೆ OZ, 8ಕ್ಕೆ FP ಮತ್ತು 9ಕ್ಕೆ ಯಾವುದೇ ಲೆಟರ್ಸ್ ಶೇರ್ ಆಗಿಲ್ಲ. ಸೊ ಯಾವ ಥರ ನ್ಯೂಮರಾಲಜಿ ಪ್ರಕಾರ ನೇಮನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವೀಗೊಂದು ಹೆಸರು ತೊಗೊಂಡಿದ್ದೀನಿ ಆಕಾಶ್ ಅಂತ. ಇದು ಟೇಬಲ್ ಪ್ರಕಾರ ಎ ಅಂದರೆ 1, ಕೆ ಅಂದರೆ 2, ಮತ್ತು ಎ ಅಂದರೆ 1, ಮತ್ತು ಎಸ್ ಅಂದರೆ 3, ಎಚ್ ಅಂದರೆ 5. ಸೊ ಎಲ್ಲ ನಂಬರ್ಸ್ನ ನಾವು ಹಾಕಿದ್ವಿ, 12 ಬಂತು. 12ನ್ನು ಪ್ಲಸ್ ಮತ್ತು ಅಗೇನ್ ಸಮ್ ಮಾಡ್ತೀವಿ, 3 ಬರುತ್ತೆ. ಸೊ ಈ ಆಕಾಶ್ ಅನ್ನೋ ಹೆಸರು ಪ್ಲ್ಯಾನೆಟ್ ನಂಬರ್ 3 ಅಂದರೆ ಗುರು ಗ್ರಹಕ್ಕೆ ಸೇರಿದೆ. ನಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.